ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಪ್ರಭೂತಾಯ ನಮಃ. ಓಂ ತ್ರಿಶ್ವಾರೋಚನೆ ದಿವಃ ಸುತಸ್ತೆ ಸೋಮ ಉಪಯಾಹಿ ಯಜ್ಞಂ ಮತ್ಸ್ವಾ ಮದಂ ಪುರುವಾರಂ ಮಘಾಯ ಮಂಹಿಷ್ಠ ಇಂದ್ರ ವಿಜುರಃ. ಏಕೋನವಿಂಶತ್ಯುತ್ತರ 300 ಭಾಗಃ 319ನೇಯ ಭಾಗೋಯಂ ಅನುಶಾಸನ ಪರ್ವಣಿ ಮಹಾಭಾರತಸ್ಯ ಭಗವತಾ ವ್ಯಾಸೇನ ಜಗತಃ ನಿಶ್ರೇಯಸಾಯ ಸಂರಚಿತಸ್ಯ ಅಥಾತಃ ಪ್ರಭೂತಃ ಇತಿ ದ್ವಿಷಷ್ಟಿತಮಂ ನಾಮ 62ನೇಯ ನಾಮ. 58 ಬೃಹತಿ ಚ 58ನೇಯ ಬೃಹತಿ ಅಪಿ ಅಸ್ಮಿನ್ ದಿವಸೆ ಸಂಶ್ರೂಯತೆ. ಭಗವಾನ್ ಪ್ರಭೂತ ಇತಿ ಭೂತ ಇತಿ ಸರ್ವೈರಪಿ ನಾಮಭಿಃ ಶಾಸ್ತ್ರೆ ವ್ಯವಹ್ರಿಯತೆ. ಕಿಮಸ್ಯ ಪ್ರಭೂತ ಇತಿ ನಾಮ್ನಃ ಅರ್ಥಃ? को वा सम्बन्धः प्रभूत इति नाम्न्यः अस्याः बृहत्याश्च इतीमं शास्त्रार्थगर्भितं व्याख्यानं श्रोतुकामाः सर्वे वयमत्र प्रदोषकाले उपतिष्ठामहे. सर्वैः गुणैः प्रभूतः सर्वैः गुणैः युक्तः इत्यर्थः. सर्वेषु भूतेषु जीवेषु अयं प्रकृष्टश्च अयमेव श्रेष्ठः. अपि च प्रकृष्टं भूतं भूतशब्दस्य भूतिः इत्यर्थः. भूतिः इति सम्पदं वदति. ज्ञानादि संपत् ज्ञान आनंदादि संपत् ज्ञानानंदादि संपत् यस्य परमात्मनः प्रभूतं प्रभूता वर्तते सः प्रभूतः. अपि च भक्तेभ्योऽपि प्रभूतां ज्ञानादि संपत्तम् अयमेव प्रददाति. इत्यपि कारणेन अयं परमात्मा प्रभूत इति भण्यते. प्रकर्षेण भूतः उत्कृष्टः. प्रकर्षेण अतिशयेन भूतः अयं परमात्मा. इत्यपि कारणेन अयं परमात्मा प्रभूत इति विभिन्नेषु व्याख्यानेषु विभिन्नेषु शास्त्रेष्वपि संश्रूयते. भूतानि इति पंचमहाभूतानि पृथ्व्यप्तेजो वायुवाकाशात्मकानि. तानि भूतानि अस्मादेव आत्मनः सम्भूतानि. अतः अयं प्रभूतः पंचमहाभूतानां सृष्टिकारणम् इति ವ್ಯವಹ್ರಿಯತೆ. ಪ್ರಭೂತ ಎಂಬ ಶಬ್ದಕ್ಕೆ ಇರುವಂತಹ ಅನೇಕ ಅರ್ಥಗಳನ್ನು ನಾವು ನೋಡಿದ್ದೀವಿ. ಗುಣಸಂಪನ್ನನಾದವನು, ಎಲ್ಲ ಭೂತರಲ್ಲಿ ಜೀವಿಗಳಲ್ಲಿ
ಶ್ರೇಷ್ಠನಾದವನು ಅಂತ ಅರ್ಥ. ಮತ್ತೆ ಆಕಾಶಾದಿ ಮಹಾಭೂತಗಳ ಉತ್ಪತ್ತಿಗೆ ಕಾರಣೀಭೂತನಾದವನು ಅಂತ ಅರ್ಥ. ಇಂಥ ಅನೇಕ ಅರ್ಥಗಳನ್ನ ಈ ಪ್ರಭೂತ ಎಂಬ ಶಬ್ದಕ್ಕೆ ನಾವೀಗ ನೋಡಿದ್ದೇವೆ. ಇಲ್ಲಿ ನಾವು ನೋಡ್ತಾ ಇರುವಂತಹ ಈ ಮಂತ್ರ ಏನಿದೆ, ಈ 58ನೇ ಬೃಹತಿ ಮಂತ್ರ, ಮತ್ತೆ ಇದಕ್ಕೆ ಪ್ರಭೂತ ಎಂಬ ಶಬ್ದಕ್ಕಿರುವಂತಹ ಒಂದು ಸಂಬಂಧ, ಇದೆಲ್ಲವನ್ನು ಕೂಡ ಈಗ ನಾವು ನೋಡಬೇಕಾಗಿದೆ. ಈ ಮಂತ್ರವನ್ನ ಆಚಾರ್ಯರು ಋಗ್ಭಾಷ್ಯದಲ್ಲಿ ಏನು ವ್ಯಾಖ್ಯಾನ ಮಾಡಿಲ್ಲ. ಬೇರೆ ಬೇರೆ ಕಡೆ ಮಮ್ಮಿಷ್ಠಂ ಸಿಂಚ ಇಂದುವಿಹಿ ಅಂತ ಒಂದು ಮಂತ್ರ ಋಗ್ವೇದದಲ್ಲಿ ಕಾಣ್ತದೆ. ಅಲ್ಲಿ ಮಮ್ಮಿಷ್ಠಂ ಅಂದ್ರೆ ಅತ್ಯಂತ ಪೂಜ್ಯನಾದವನು ಅಂತ ಒಂದು ಅರ್ಥ ಕಾಣಿಸ್ತದೆ. ಈ ಮಂತ್ರಕ್ಕೆ ರಘುನಾಥ ತೀರ್ಥರು ಏನು ಅರ್ಥ ಮಾಡಿದ್ದಾರೆ, ಮತ್ತೆ ಭಗವಂತ ಆಚಾರ್ಯರು ಏನು ಅರ್ಥ ಮಾಡಿದ್ದಾರೆ, ಮತ್ತೆ ಅದನ್ನೇ ಸ್ವಲ್ಪ ಬದಲಾಯಿಸಿಕೊಂಡು ಅದಕ್ಕೆ ನಾನೇನು ಅರ್ಥ ಮಾಡಿದ್ದೇನೆ ಅಂತ ಅನ್ನೋದನ್ನ ಈ ಮುಂದೆ ನಾವು ಗಮನಿಸಬೇಕಾಗಿದೆ. ತ್ರಿಶ್ವಾರೋಚನೆ ದಿವಹ ಅಂತ ಅದು ತಾಸ್ಯ ಸೂತದೋಹ ಸಹ ಅನ್ನುವ ಹಿಂದಿನ ಮಂತ್ರ ಏನಿದೆ, ಆ ಮಂತ್ರದಲ್ಲಿ ಇರುವಂತಹ 3 ಶಬ್ದಗಳು ತ್ರಿಷು ಆರೋಚನೆ ದಿವಹ ಅಂತ. ಆದರೆ ಆ 3 ಶಬ್ದಗಳು ಈ ಬೃಹತಿಯ ವ್ಯಾಖ್ಯಾನ, ಬೃಹತಿಯ ಸಂಪಾದನಕ್ಕಾಗಿ ಇಲ್ಲಿ ಬಂದಿವೆ. 36 ಅಕ್ಷರಗಳಿಂದ ಕೂಡಿದಂತಹ ಬೃಹತಿ ಮಂತ್ರ ಸಂಪನ್ನವಾಗಬೇಕು. ಅದಕ್ಕಾಗಿ ಈ ಮಂತ್ರದಲ್ಲಿ ತ್ರಿಷು ಆರೋಚನೆ ದಿವಹ ಅಂತ ತಗೊಂಡಿದ್ದಾರೆ. ಅದಕ್ಕೆ ಏನು ಅರ್ಥ ಹೇಳಬೇಕು, ಮತ್ತೆ ಈ ಮಂತ್ರದ ಋಷಿ ಬ್ರಹ್ಮ, ಇಂದ್ರ ದೇವತಾ, ವಿರಾಟ್ ಇದರ ಛಂದಸ್ಸು, ಮೂಲದಲ್ಲಿ ವಿರಾಟದ ಛಂದಸ್ಸು, ಅದನ್ನು ಸಂಪಾದನೆ ಮಾಡಿದ ಮೇಲೆ ಬೃಹತಿಯೇ ಅದರ ಛಂದಸ್ಸಾಗ್ತದೆ. ಮಂತ್ರದಲ್ಲಿ ಮಘಾಯ ಅಂತಿದೆ. ಮಘಾಯ ಅಂದ್ರೆ ಮಖಾಯ. ಮಖಾಯ ಅಂತ ಅರ್ಥ ಶಬ್ದವನ್ನು ತಗೊಂಡು ಮಖಾಯ ಅಂತ ರಘುನಾಥ ತೀರ್ಥರ ಅರ್ಥ ಹೇಳಿದ್ದಾರೆ. ಅದಕ್ಕೆ ಅರ್ಥವನ್ನೇನು ಬರೆದಿಲ್ಲ. ಮಖ ಅಂದ್ರೆ ಯಜ್ಞ ಅಂತ ಅರ್ಥ ಆಗ್ತದೆ. ಪುರುವಾರಂ ಅಂದ್ರೆ ಬಹುವಾರಂ ಅಂತ ಅರ್ಥ. ತ್ರಿಷು ಕಾಲೇಶು, 3 ಕಾಲದಲ್ಲಿಯೂ ಬಾ. ರೋಚನೆ ಅಂತ ಸಪ್ತಮಿ ವಿಭಕ್ತಿ ಇದೆಯಲ್ಲ, ಅದನ್ನ ಸಪ್ತಮಿ ವಿಭಕ್ತಿ ಇದ್ದದನ್ನ ಪಂಚಮಿ ವಿಭಕ್ತಿ ಅರ್ಥದಲ್ಲಿ ಇಟ್ಕೊಳ್ಬೇಕು. ರೋಚನಾತ್ ದಿವಹ ಪ್ರಕಾಶಮಾನಾತ್ ದ್ಯುಲೋಕಾತ್ ಉಪಯಾಹಿ. ನಿನ್ನ ಅತ್ಯಂತ ಪ್ರಕಾಶಮಾನವಾದ ದ್ಯುಲೋಕ ಏನಿದೆ ಅಲ್ಲಿಂದ ಇಲ್ಲಿ ನಮ್ಮ ಬಳಿಗೆ ಬಾ. ತೇ ತವ ನಿನಗಾಗಿ ಸೋಮಃ ಸುತಃ, ಸೋಮ ಎಂಬ ಬಳ್ಳಿಯನ್ನು ಹಿಂಡಿ ನಾನು ರಸವನ್ನು ತೆಗೆದಿಟ್ಟಿದ್ದೇನೆ. ಅದಲ್ಲದೆ ಸೂಕ್ಷ್ಮ ಪಟೀಭಿ ಶೋಧಿತ ಗೃಹೀತಶ್ಚ, ಈ ರಸವನ್ನು ಹಿಂಡಿದ ಮೇಲೆ ಅದನ್ನ ಫಿಲ್ಟರ್ ಮಾಡಬೇಕಾಗ್ತದೆ. ಅದಕ್ಕಾಗಿ ನವಿರಾದಂತಹ ಬಟ್ಟೆಯಿಂದ ಆ ಸೋಮರಸವನ್ನು ಸ್ವಚ್ಛ ಮಾಡಿ ಇಟ್ಟಿದ್ದೇನೆ ಕೂಡ. ಈ ಯಜ್ಞಂ ಅಂತೇನಿದೆಯಲ್ಲ ಮುಂದೆ, ಯಜ್ಞಂ ಮಖ ಅಂತ 2 ಶಬ್ದ ಕಾಣಿಸ್ತವೆ. ಮಘ ಅಂದ್ರೆ ಮಘ ಅನ್ನೋದನ್ನ ಮಖ ಅಂತ ಶಬ್ದ ತಗೊಂಡು ಯಜ್ಞ ಅಂತ ಅರ್ಥ ಮಾಡಿದ್ದಾರೆ ರಘುನಾಥ ತೀರ್ಥರು. ಹಾಗಾಗಿ ಇಲ್ಲಿ ಇನ್ನೊಂದು ಯಜ್ಞ ಅಂತ ಏನು ಶಬ್ದ ಇದೆ, ಆ ಯಜ್ಞಕ್ಕೆ ಯಜ್ಞ ಅಂತ ಅರ್ಥ ಅಲ್ಲ, ಯಜ್ಞದಲ್ಲಿ ಉಪಯುಕ್ತವಾದಂತಹ ಸೋಮ. ಇಮಂ ಯಜ್ಞಂ ಪೀತ್ವ ಅಂದ್ರೆ ಈ ಸೋಮರಸವನ್ನ ಕುಡಿದು ಅಂತ ಅಲ್ಲಿ ಅರ್ಥ ಮಾಡ್ತಾರೆ. ಪೀತ್ವ ಅನ್ನುವುದು ಕೂಡ ಅಲ್ಲಿ ಕಾಣಿಸೋದಿಲ್ಲ. ಪೀತ್ವ ಅನ್ನುವುದನ್ನ ಅಧ್ಯಾಹಾರದ ಮೂಲಕವೇ ತಗೊಳ್ಬೇಕು. ಮದಸ್ವ ಪ್ರಭೂತೋ ಭವ, ನಾನು ಕೊಟ್ಟಿರುವಂತಹ ಸೋಮರಸವನ್ನು ಕುಡಿದು ನೀನು ಮದ ಹೊಂದು ಅಂದ್ರೆ ಸಂತೋಷವನ್ನು ತಾಳು, ನಮಗೆ ಸಂತೋಷವನ್ನು ಕೊಡುವಂತನೂ ಅರ್ಥ ಮಾಡಬಹುದು. ಯಾಕೆಂದ್ರೆ ಭವಾನ್ ಮಮ್ಮಿಷ್ಟ ಮಹತ್ತಮಃ, ನೀನು ಅತ್ಯಂತ ಪೂಜ್ಯನಾಗಿದ್ದೆ. ವಿಜುರಹ ಅಂದ್ರೆ ವಿಗತ ಜರ ಯಸ್ಮಾತ್, ಯಾರಿಗೆ ಜರ ಅಂದ್ರೆ ಮುಪ್ಪಿಲ್ಲವೋ ಅವನೇ ವಿಜುರ. ಅಕಾರಸ್ಯ ಉಕಾರ ಆದೇಶ, ಅಕಾರಕ್ಕೆ ಉಕಾರ ಬಂದಿದೆ, ಮೂಲ ಇರುವುದು ವಿಜರ ಅಂತಾನೆ, ಅದಕ್ಕೆ ಉಕಾರ ಬಂದು ವಿಜುರ ಅಂತಾಗಿದೆ ಅಂತ ರಘುನಾಥ ತೀರ್ಥರ ಅರ್ಥ ಬರೆದಿದ್ದಾರೆ.
ನೀನು ಯತಃ ವಿಜರಃ ಜರಾದಿ ದೋಷರಹಿತನಾದ್ದರಿಂದ ನೀನು ಮಮ್ಹಿಷ್ಠ ಅಂದ್ರೆ ದೊಡ್ಡವನಾಗಿರುವೆ, ಪ್ರಭೂತನಾಗಿರುವೆ ಅಂತ ಅರ್ಥ. ಮಮ್ಹಿಷ್ಠ ಅನ್ನೋ ಶಬ್ದಕ್ಕೂ ಪ್ರಭೂತ ಅನ್ನೋ ಶಬ್ದಕ್ಕೂ ಎರಡಕ್ಕೂ ದೊಡ್ಡವನು ಪೂಜ್ಯ ಅಂತಾನೆ ಅರ್ಥ. ಪ್ರಭೂತ ಅಂದ್ರೆ ಪ್ರಕರ್ಷೇಣ ಭೂತಃ, ಪ್ರಭೂತಃ ಅಂದ್ರೆ ಉತ್ಕೃಷ್ಟ ಅಂತ ಹೀಗೆ ಅರ್ಥ ಇದೆ. ಇದು ರಘುನಾಥ ತೀರ್ಥರು ಹೇಳಿದಂಥ ಅರ್ಥ. ಭಗವಂತ ಆಚಾರ್ಯರು ಅದನ್ನು ತಿಳಿಸುವಂತೆ, ಹೇ ಇಂದ್ರ ಹರೇ ತೇ ತುಭ್ಯಂ ಸೋಮಃ ಸುತಃ ಅಭಿಷುತಃ ವರ್ತತೆ. ನಿನಗಾಗಿ ಸೋಮ ಎಂಬ ರಸವನ್ನು ನಾನು ಹಿಂಡಿ ಇಟ್ಟಿದ್ದೇನೆ. ಅತಃ ತ್ವಂ ಯಜ್ಞಂ ಪ್ರತ್ಯುಪಯಾಹಿ. ಆದ್ದರಿಂದ ಭಗವಂತನೇ, ನಾನು ಮಾಡುವಂಥ ಯಜ್ಞಕ್ಕೆ ನೀನು ಬರಬೇಕು. ಆಗತ್ಯ ಚ ಮಘಾಯ. ಇಲ್ಲಿ ಮಘ ಅಂತೇನು ಶಬ್ದ ಇದೆಯಲ್ಲ, ಮಘ ಅಂದ್ರೆ ಧನ ಅಂತ ಅರ್ಥ. ಮಘ ಅನ್ನೋ ಶಬ್ದಕ್ಕೆ ಮಖ ಅಂತ ಅರ್ಥ ಮಾಡಿಕೊಂಡು ಆ ಮೂಲಕ ಯಜ್ಞ ಅಂತ ಅರ್ಥವನ್ನ ರಘುನಾಥ ತೀರ್ಥರು ಬರ್ತಿದ್ರು. ಆದರೆ ಆ ಶಬ್ದಕ್ಕೆ ಧನ ಅಂತನೂ ಅರ್ಥ ಇದೆ. ಧನ ಅಂತನೂ ಅರ್ಥ ಇರುವುದರಿಂದ ನಮಗೆ ಧನವನ್ನು ಕೊಡುವುದಕ್ಕಾಗಿ ನೀನು ಇಲ್ಲಿಗೆ ಬಾ ಅಂತ ಅರ್ಥವನ್ನ ಭಗವಂತಾಚಾರ್ಯರು ಬರೀತಾರೆ. ಅಸ್ಮಾಕಂ ಧನ ಲಬ್ಧ್ಯರ್ಥಂ ಮದಂ ಹರ್ಷಜನಕಂ ಸೋಮಂ. ಸಂತೋಷವನ್ನ ಉಕ್ಕಿಸುವಂತಹ ಈ ಸೋಮರಸ ಏನಿದೆ, ಆ ಸೋಮರಸವನ್ನ ನೀನು ಕುಡಿಯಬೇಕು. ಪೀತ್ವ ಇತಿ ಶೇಷ. ಪೀತ್ವ ಅಂತ ಮೂಲದಲ್ಲಿಲ್ಲ, ಅದನ್ನು ಶೇಷ ರೂಪದಿಂದ ಇಟ್ಕೊಳ್ಬೇಕು. ಮತ್ಸ್ವ ಮದಂ ಪ್ರಾಪ್ನುಹಿ. ಅದನ್ನು ಕುಡಿದು ನೀನು ಮದವನ್ನ ಹೊಂದಬೇಕು. ಪ್ರೀತಃ ಭವ ಇತಿ ಯಾವತ್ತು. ಕಿಂಚ ತ್ವಂ ಮಮ್ಹಿಷ್ಟ ಮಹತ್ತಮಃ. ನೀನು ಮಹತ್ತಮನಾಗಿದ್ದೆ. ವಿಜೂರ ಎಂಬ ಶಬ್ದಕ್ಕೆ ವಿಜಾರ ಅಂತಾನೆ ಅರ್ಥ. ರಘುನಾಥ ತೀರ್ಥರು ತಗೊಂಡಿರುವಂತೆ ಜೃ ವಯೋಹಾನವು ಅನ್ನೋ ಧಾತು, ಮುಪ್ಪು ಅಂತ ಅರ್ಥ ಅದಕ್ಕೆ. ಆ ಜರ ಎಂಬಲ್ಲಿನ ಜ ಎಂಬಲ್ಲಿನ ಅ ಇದೆ, ಅದಕ್ಕೆ ಉಕಾರ ಬಂದಿದೆ ಅಂತ ರಘುನಾಥ ತೀರ್ಥರು ವ್ಯಾಖ್ಯಾನ ಮಾಡಿದ್ರೆ, ಭಗವಂತಾಚಾರ್ಯರು ವ್ಯಾಖ್ಯಾನ ಮಾಡುವಂತೆ ಜೂರಿ ಹಿಂಸಾ ವಯೋಹಾನ್ಯೋ ಅಂತ ಬೇರೆನೇ ಧಾತು ಇದೆ. ಜೂರಿ ಅಂತ ಧಾತು ಇದೆ, ಅಲ್ಲಿ ಧಾತುವಿನಲ್ಲೇ ಹೂ ಇದೆ. ಅದಕ್ಕೂ ಹಾನಿ ಅಂತಾನೆ ಅರ್ಥ. ಒಂದು ಹಿಂಸೆ ಕೊಡೋದು, ಇನ್ನೊಂದು ಹಾನಿ ಅಂತ ಅರ್ಥ. ಈಗ ಧಾತು ಪುಸ್ತಕದಲ್ಲಿ ಜೂರಿ ಹಿಂಸಾ ಹಾನ್ಯೋಹ ಅಂತ ಇಷ್ಟೇ ಕಾಣಿಸ್ತದೆ, ವಯೋಹಾನಿ ಅಂತ ಕಾಣಿಸೋದಿಲ್ಲ. ಅದೇನೇ ಇದ್ರೂ ಜೃ ವಯೋಹಾನು ಅನ್ನೋ ಧಾತುವಿನಿಂದ ಈ ವಿಜುರ ಎಂಬ ಶಬ್ದವನ್ನ ನಾವು ವ್ಯಾಖ್ಯಾನಿಸುವುದಕ್ಕಿಂತ ಜೂರಿ ಹಿಂಸಾ ವಯೋಹಾನ್ಯೋಹ ಅನ್ನೋ ಧಾತುವಿನಿಂದ ಅದನ್ನ ವ್ಯಾಖ್ಯಾನಿಸುವುದೇ ಹೆಚ್ಚು ಯೋಗ್ಯವಾಗಿ ಕಾಣಿಸ್ತದೆ. ಮತ್ತೊಬ್ಬರು ಮಾಡಿದ ವ್ಯಾಖ್ಯಾನ ತಪ್ಪು ಅಂತಲ್ಲ, ಆದರೂ ಯಾವ ವ್ಯಾಖ್ಯಾನ ನಮ್ಮ ಮನಸ್ಸಿಗೆ ಸಮಾಧಾನ ಕೊಡ್ತದೋ ಅಂಥದನ್ನ ತಗೊಳ್ಬೇಕು ಅಂತ ಅದರ ತಾತ್ಪರ್ಯ ಅಷ್ಟೆ. ಆದ್ರಿಂದ ನಾನು ಕೂಡ ನನ್ನ ಅನ್ವಯ ಅರ್ಥದಲ್ಲಿ ಜೂರಿ ಹಿಂಸಾ ವಯೋಹಾನ್ಯೋಹ ಅನ್ನೋ ಧಾತುವನ್ನೇ ಇಟ್ಕೊಂಡು ವಿಜೂರ ಅಂದ್ರೆ ವಿಚಾರ ಅಂತ ಅರ್ಥವನ್ನ ಮಾಡ್ಕೊಂಡಿದ್ದೇನೆ. ಇದಿಷ್ಟು ರಘುನಾಥ ತೀರ್ಥರು ಮತ್ತೆ ಭಗವಂತರ ಹೇಳಿದ ಅರ್ಥ ಆಯಿತು. ಈ ಪ್ರಭೂತ ಎಂಬ ಶಬ್ದಕ್ಕೆ ಭಗವಂತರ ಏನು ಅರ್ಥ ಹೇಳಿದ್ದಾರೆ ಅಂತ ಕೂಡ ನಾನು ಅವಾಗ ಹೇಳಿದೆ. ತಾನು ಪ್ರಕೃಷ್ಟವಾದ ಜ್ಞಾನಾದಿ ಸಂಪತ್ತುಳ್ಳವನು, ಭಕ್ತರಿಗೂ ಕೂಡ ಅದನ್ನು ಕೊಡುವಂಥವನು. ನೀರಿನಿಂದ ಕೂಡಿದ ಪ್ರಭೂತ ಅಂದ್ರೆ ಕೂಡಿದ್ದು, ನೀರಿನಿಂದ ಕೂಡಿದ ಸೋಮರಸವನ್ನ ಪಾನ ಮಾಡುವವನು ಅಂತ ಹೀಗೆ ಒಂದು ಅರ್ಥವನ್ನು ಕೂಡ ಅವರು ವರ್ಣನೆ ಮಾಡಿದ್ದಾರೆ. ಇನ್ನು ಮುಂದೆ ಈ ಮಂತ್ರಕ್ಕೆ ನಾನು ಮಾಡಿಕೊಂಡಿರುವಂತಹ ಅನ್ವಯಾರ್ಥ ಭಾವಾರ್ಥಗಳನ್ನ ಈಗ ಹೇಳಲಿಕ್ಕೆ ಬಯಸ್ತೇನೆ. ಅನ್ವಯಾರ್ಥ ಹೀಗಿದೆ: ಹೇ ಇಂದ್ರ, ಸರ್ವೇಶ್ವರನಾದ ಭಗವಂತನೇ, ತೇ ಅಂದ್ರೆ ತುಭ್ಯಂ ನಿನಗಾಗಿ, ತ್ರಿಷು ಆರೋಚನೆ ಅಂತಿದೆಯಲ್ಲ, ಆರೋಚನೆ ಅಂತ ಸಪ್ತಮಿ ವಿಭಕ್ತಿಯಲ್ಲಿ ಇದ್ದದನ್ನ ಪಂಚಮಿ ವಿಭಕ್ತಿಯ ಅರ್ಥದಲ್ಲಿ ತಗೊಳ್ಬೇಕು ಅಂತ ರಘುನಾಥ ತೀರ್ಥರು ಹೇಳಿದರು. ಆದ್ರೆ ಆರೋಚನೆ ಅನ್ನುವುದನ್ನ ಸಪ್ತಮಿ ವಿಭಕ್ತಿಯ ಅರ್ಥದಲ್ಲೇ ಆಚಾರ್ಯರು ವ್ಯಾಖ್ಯಾನ ಮಾಡಿದ್ದಾರೆ. ತ್ರಿಷು ಆರೋಚನೆ ದಿವಹ ಈ ಮೂರು ಶಬ್ದಗಳಿಗೆ ಮಾತ್ರ ಕರ್ಮ ನಿರ್ಣಯದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ. ಮುಂದಿನದಕ್ಕೆ ಕರ್ಮ ನಿರ್ಣಯದಲ್ಲೂ ಇಲ್ಲ, ಋಗ್ಭಾಷೆಯಲ್ಲೂ ಇಲ್ಲ. ಆದ್ರಿಂದ ನಾನು ಆರೋಚನೆ ಅನ್ನುವುದನ್ನ ಆರೋಚನೇಶು, ಏಕವಚನ ಇದ್ದುದನ್ನು ಬಹುವಚನಕ್ಕಾಗಿ ಬದಲಾವಣೆ ಆಚಾರ್ಯ ಮಾಡಿದ್ದನ್ನು ಇಟ್ಕೊಂಡಿದ್ದೇನೆ. ಹಾಗಾಗಿ ತ್ರಿಷು ಅಂದ್ರೆ ಮೂರು, ಆರೋಚನೇಶು ಅಂದ್ರೆ ಪ್ರಕಾಶಮಾನೇಶು ಕಾಲೇಶು.
ಆರೋಚನ ಅಂದ್ರೆ ಕಂಗೊಳಿಸುವಂಥ ಕಾಲಗಳು, ಪ್ರಕಾಶಮಾನವಾದ ಕಾಲಗಳಲ್ಲಿ ಸೋಮಃ. ಇಲ್ಲಿ ನನ್ನ ವ್ಯಾಖ್ಯಾನದಲ್ಲಿ ಸೋಮ ಅಂದ್ರೆ ಸೋಮವೆಂಬ ಬಳ್ಳಿ, ಅದನ್ನು ಹಿಂಡಿ ತೆಗೆಯುವ ರಸ, ಇದು ವಿವಕ್ಷಿತ ಅಲ್ಲ. ಆಚಾರ್ಯರು ವಾಯವಾಯ ಹಿ ದರ್ಶತೆ ಇಮೇ ಸೋಮ ಅಲಂಕೃತಾ ಅಂತ ಈ ಋಗ್ಭಾಷ್ಯದಲ್ಲಿ ಮಂತ್ರವನ್ನು ತೆಗೆದುಕೊಂಡು ಭಕ್ತ್ಯಾದಲಂಕೃತ ಸೋಮಾಹ ಮನಾಂಸಿ ಅಂತೇನು ಹೇಳಿದಾರಲ್ಲ, ಅದರಿಂದ ಸೋಮ ಅಂದ್ರೆ ಭಕ್ತಿಪೂರ್ಣವಾದ ಮನಸ್ಸೇ ಸೋಮ. ಅದೇ ನಾವು ಮುಖ್ಯಾರ್ಥ. ಈ ಬೃಹತಿ ಮಂತ್ರವನ್ನ ಕೇವಲ ಯಜ್ಞ ಮಾಡುವವರು ಮಾತ್ರ ಉಪಯೋಗ ಮಾಡುವುದಲ್ಲ, ನಮ್ಮಂಥವರು ಕೂಡ ಬೇರೆ ಬೇರೆ ಸಂದರ್ಭಗಳಲ್ಲಿ ಇದನ್ನ ನಾವು ಹೇಳ್ತೇವೆ. ಆದ್ದರಿಂದ ಇಲ್ಲಿ ಭಕ್ತಿಪೂರ್ಣವಾದ ಮನಸ್ಸೇ ಸೋಮ. ಅಂಥ ಮನಸ್ಸನ್ನ ಸುತಃ ಸಿದ್ಧ ಮಾಡಿ ಇಟ್ಟಿದ್ದೇನೆ ನಾನು. ಸೋಮ ಎಂಬ ಬಳ್ಳಿಯನ್ನ ಹಿಂಡಿ ಚೆನ್ನಾಗಿ ಮರ್ದನ ಮಾಡಿ ಅದರಲ್ಲಿರುವ ಏನಾದರೂ ಕಲುಷ ಅಸಾರವಾದ ಭಾಗ ಇದ್ರೆ ಅದನ್ನು ಫಿಲ್ಟರ್ ಮಾಡಿ ಇಡಬೇಕಾಗ್ತದೆ. ಅದಂತೆ ನನ್ನ ಮನಸ್ಸಿನಲ್ಲಿರುವ ಮಾಲಿನ್ಯವನ್ನೆಲ್ಲ ತೊಡೆದು ಹಾಕಿ ಭಕ್ತಿಯೊಂದನ್ನು ಮಾತ್ರ ನಿನಗಾಗಿ ಸಿದ್ಧ ಮಾಡಿ ಇಟ್ಕೊಂಡಿದ್ದೇನೆ ಅಂತ ಅದರ ತಾತ್ಪರ್ಯ. ಅತಃ ಆದ್ದರಿಂದ ವಿಜುರಃ ಜರಾರಹಿತನಾದ, ಮಂಹಿಷ್ಠ ಮಹತ್ತಮನಾದ, ತ್ವಂ ನೀನು, ಯಜ್ಞಂ ನನ್ನ ಯಜ್ಞಕ್ಕೆ, ಯಜ್ಞಂ ಅಂತಂದ್ರೆ ಯಜ್ಞಕ್ಕೆ ಅಂತಾನೆ ಅರ್ಥ ಮಾಡ್ಕೊಳ್ಳೋಣ. ದಿವಹ, ದಿವಹ ಅಂದ್ರೆ ವೈಕುಂಠಾತ್, ವೈಕುಂಠ ಲೋಕದಿಂದ ಇಲ್ಲಿ ಬಾ ಭಗವಂತನೇ ಅಂತ ಅವನನ್ನು ನಾವು ಕರಿಬೇಕು. ಮೇಲಿನ ಲೋಕದಿಂದ ಬಾ. ಇನ್ನೂ ಒಂದು ಅರ್ಥ ಇದೆ ದ್ಯು ಶಬ್ದಕ್ಕೆ, ಲಕ್ಷ್ಮೀದೇವಿ ಅಂತ ಅರ್ಥ. ಭಗವಂತನೇ, ಆ ಲಕ್ಷ್ಮೀದೇವಿ ಜೊತೆಗಿದ್ದಿ ನೀನು, ಅವಳನ್ನು ಕರೆದುಕೊಂಡಾದ್ರೂ ಬಾ, ಬರದೇ ಹೋದ್ರೆ ಅವಳನ್ನ ಬಿಟ್ಟು ಕೆಲವು ಬಾರಿ ನೀನು ಒಬ್ಬನೇ ಈ ಭಕ್ತರ ರಕ್ಷಣೆಗಾಗಿ ಭಕ್ತರು ಕರೆದಾಗ ಹೋಗುವುದು ಇದೆಯಲ್ಲ, ಅದರಂತೆ ಬಾ ಅಂತ ಅರ್ಥವನ್ನು ಇಟ್ಕೋಬಹುದು. ದ್ಯು ಶಬ್ದಕ್ಕೆ ಲಕ್ಷ್ಮೀದೇವಿ ಅಂತಲೂ ಅರ್ಥ ಇದೆ. ತುಂಬಾ ಸರಳವಾದ ಅರ್ಥ. ದಿವಹ ವೈಕುಂಠಾತ್, ನಿನ್ನ ನೆಲೆ ಏನಿದೆ ವೈಕುಂಠ, ಅಲ್ಲಿಂದ ನೀನು ಇಲ್ಲಿಗೆ ನಮ್ಮ ಬಳಿಗೆ ಇಳಿದು ಬಾ. ಇದು ಆ ಉಪಯಾಹಿ ಅಂತ ಅನ್ನೋದಕ್ಕೆ, ಆ ದಿವಹ ಅಂತ ಅನ್ನೋದಕ್ಕೆ ಅರ್ಥ ಇದೆ. ವೈಕುಂಠ ಲೋಕದಿಂದ ಇಳಿದು ಬಾ ಭಗವಂತನೇ ಅಂತ. ಅಸ್ಮಾಕಂ ಮಘಾಯ, ಅಸ್ಮಾಕಂ ನಮ್ಮ, ಮಘ ಅಂದ್ರೆ ಜ್ಞಾನ, ಜ್ಞಾನವೆಂಬ ಧನ, ಧನಾಯ ನಮಗೆ ಜ್ಞಾನವೆಂಬ ಸಂಪತ್ತನ್ನು ಕೊಡುವುದಕ್ಕಾಗಿ, ಮದಂ ಅಂದ್ರೆ ಸಂತೋಷಂ, ಮತ್ಸ್ವ ಮದಂ ಅಂತಿದೆ ಅಲ್ಲಿ ಮೂಲ ಮಂತ್ರದಲ್ಲಿ. ಮದಂ ಸಂತೋಷವನ್ನು, ಪುರು ವಾರಂ ಅಂದ್ರೆ ಬಹುವಾರಂ, ಮತ್ಸ್ವ, ಮತ್ಸ್ವ ಅಂತಂದ್ರೆ ಸಂತೋಷ ಪಡು ಅಂತ ಅರ್ಥ. ಮದವನ್ನು ಸಂತೋಷ ಪಡು, ಸಂತೋಷವನ್ನು ಸಂತೋಷ ಪಡು ಅಂದ್ರೆ ಏನು, ಸಂತೋಷವನ್ನು ಹೊಂದು ಅಂತ ಅರ್ಥ. ಆಯಾಹಿ ಪಿಬ ಮತ್ಸ್ವ ಇತ್ಯಾದಿ ಕೆಲವು ಬೇರೆ ಬೇರೆ ಮಂತ್ರಗಳಲ್ಲಿ ಮತ್ಸ್ವ ಅಂತ ಸಂತೋಷ ಪಡುವಂತಾನೆ ಅರ್ಥ. ಇಲ್ಲಿ ಮದಂ ಅಂತ ಒಂದು ಪ್ರತ್ಯೇಕ ಶಬ್ದ ಇರೋದ್ರಿಂದ ನಾವು ಕೊಟ್ಟ ಸೋಮರು ನಮ್ಮ ಭಕ್ತಿಪೂರ್ಣವಾದ ಮನಸ್ಸನ್ನು ನೋಡಿ ನೀನು ಸಂತೋಷ ಪಡಬೇಕು ಅಂತ ಅವನಿಗೆ ನಮ್ಮದೊಂದು ಪ್ರಾರ್ಥನೆ. ವೇದ ಮಂತ್ರಕ್ಕೂ ಬೃಹತಿ ಮಂತ್ರಕ್ಕೂ ಸಂಬಂಧವೇನು? ಪ್ರಭೂತ ಎಂಬ ವಿಷ್ಣು ಸಹಸ್ರನಾಮ ಶಬ್ದದ ನಾಮ, ವಿಷ್ಣು ಸಹಸ್ರನಾಮ ಸ್ತೋತ್ರದ ಶಬ್ದ, ಹಾಗೆ ಮಂಹಿಷ್ಠ ಎಂಬ ಶಬ್ದ ಎರಡೂ ಕೂಡ ಶ್ರೇಷ್ಠತೆಯನ್ನು ಹೇಳುವಂಥವಾದ್ರಿಂದ ಸಮಾನವಾಗಿದೆ. ಇದೇ ಆ ವಿಷ್ಣು ಸಹಸ್ರನಾಮದ ಆ ಶಬ್ದಕ್ಕೂ ಈ ಬೃಹತಿ ಮಂತ್ರಕ್ಕೂ ಇರುವಂತಹ ಸಂಬಂಧ. ತಾತ್ಪರ್ಯ ಏನು? ದೇವನೇ, ಉಜ್ವಲವಾದ ಈ ಮೂರು ಕಾಲಗಳಲ್ಲಿಯೂ ಕೂಡ, ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ ಮತ್ತೆ ಸಾಯಂಕಾಲ, ನನ್ನ ಭಕ್ತಿ ತುಂಬಿದ ಮನಸ್ಸನ್ನ ನಿನಗಾಗಿ ಮನಸ್ಸು ನಿನಗಾಗಿ ಸಿದ್ಧವಾಗಿದೆ. ಆದ್ದರಿಂದ ಜರಾಮರಣ ರಹಿತನಾದ ಶ್ರೇಷ್ಠನಾದ ನೀನು ಈ ಯಜ್ಞಕ್ಕೆ ಬರಬೇಕು. ನಮ್ಮ ಭಕ್ತಿಯುಕ್ತವಾದ ಪೂಜೆಯನ್ನು ಸ್ವೀಕಾರ ಮಾಡಿ ನೀನು ಬಹಳ ಸಂತೋಷ ಪಡಬೇಕು. ಇದು ನಮ್ಮ ಬಯಕೆ. ನಮಗೆ ಜ್ಞಾನವೆಂಬ ಸಂಪತ್ತನ್ನು ಕೂಡ ನೀನು ಕೊಡಬೇಕು. ಹೀಗೆ ಇದು ನಮ್ಮ ಬಯಕೆ ಮತ್ತು ನಮ್ಮ ಅರಿಕೆ ನಿಮ್ಮಲ್ಲಿ. ವಿಜುರ ಎಂಬ ಶಬ್ದಕ್ಕೆ ಏನರ್ಥ? ವಿಜುರ ಅಂದ್ರೆ ಜೂರಿ ಹಿಂಸಾ ಅಂತ ನಿಂತಿಲ್ಲ, ಅದನ್ನೇ ಭಗವಂತರಾಯರು ಬರೆದದ್ದನ್ನೇ ನಾನು ಕೂಡ ಬರೆದಿದ್ದೇನೆ. ಧಾತುವಿನಿಂದ ವಿಜರ ಅಂತಾನೆ ಅರ್ಥ ಅದಕ್ಕೆ. ಮತ್ತೆ ಮಘ ಅಂದ್ರೆ ಧನಂ ವಾವ ಮಘಂ ಅಂತ ಕರ್ಮ ನಿರ್ಣಯದಲ್ಲಿ ಆಚಾರ್ಯರು ಒಂದು ವೇದವಾಕ್ಯವನ್ನು ಉದ್ಧಾರ ಮಾಡಿಕೊಟ್ಟಿದ್ದಾರೆ. ಮಹಾನಾಮ್ನಿ ಮಂತ್ರದ ಮೊದಲ
ಋಕ್ನ ರಚಾದ ವ್ಯಾಖ್ಯಾನ ಪ್ರಸಂಗದಲ್ಲಿ ಮಘಂ ವಾವ ಧನಂ ಅಂತ ಹೇಳಿದ್ದಾರೆ. ಹಾಗಾಗಿ ಮಘ ಅಂದ್ರೆ ಧನ ಅಂತಾನೆ ಅರ್ಥ. ನಮಗೆ ನೀನು ಜ್ಞಾನವೆಂಬ ಸಂಪತ್ತನ್ನು ಕೊಡಬೇಕಾಗಿದೆ, ಅದಕ್ಕಾಗಿ ಇಲ್ಲಿ ಬಾ ಅಂತ ಆ ಭಗವಂತನನ್ನ ನಾವು ಕರೀತಾ ಇದ್ದೇವೆ. ಪ್ರಭೂತ ಅಂತ ಏನ್ ಬಂತಲ್ಲ, ಪ್ರಭೂತ ಎಂಬಲ್ಲಿ ಪ್ರಭೂತತ್ವಾತ್ ಭೂತನಾಮ ಸರ್ವರೂಪ ಪ್ರಭೂತತಃ ಅಂತ ಇತರೆಯ ಭಾಷ್ಯದಲ್ಲಿ ಆಚಾರ್ಯರು ಆ ಪ್ರಭೂತ ಅನ್ನೋ ಶಬ್ದವನ್ನ ಬಳಕೆ ಮಾಡಿದ್ದಾರೆ. ವ್ಯಾಖ್ಯಾನ ಪ್ರಭೂತ ಶಬ್ದದ್ದಲ್ಲ, ಪರಮಾತ್ಮನಲ್ಲಿ ಸರ್ವ ಶಬ್ದವನ್ನ ಸಮನ್ವಯ ಮಾಡುವ ವಿಧಾನ ಏನು ಅಂತ ತೋರಿಸುವಂತಹ ಒಂದು ಪ್ರಸಂಗ ಅದು. ಅಲ್ಲಿ ಪರಮಾತ್ಮನಿಗೆ ಭೂತ ಅಂತ ಯಾಕೆ ಹೇಳ್ತಾರೆ ಅಂತ ಹೀಗೆ ತೋರಿಸಿಕೊಟ್ಟಿದ್ದಾರೆ. ಸರ್ವ ರೂಪಗಳಲ್ಲಿಯೂ ಕೂಡ ಪೂರ್ಣನಾದ್ದರಿಂದ, ಸದಾ ಆವಿರ್ಭೂತನಾಗಿ ಸ್ವತಂತ್ರನಾಗಿರುವುದರಿಂದ ಅವನಿಗೆ ಭೂತ ಅಂತ ಹೆಸರು. ಸರ್ವ ರೂಪಗಳಲ್ಲಿಯೂ ಸ್ವತಂತ್ರ ಬಹುರೂಪನಾದ್ದರಿಂದ ಬಹುವಚನ ವಾಚಕವಾದ ಪ್ರಭು ಭೂತಾನಿ ಎಂಬ ಶಬ್ದದಿಂದ ಅವನ ವಾಚ್ಯ. ಸನಾತನನಾಗಿರುವುದರಿಂದ ಅವನಿಗೆ ಭೂತ ಅಂತ ಹೇಳ್ತಾರೆ. ಅನಾದಿ ಕಾಲದಿಂದಲೂ ಇರುವವನವನು. ಭೂತ ಅಂದ್ರೆ ನಮ್ಗೆ ಗೊತ್ತಿದೆ, ಭೂಸತ್ತ ಎಂಬ ಧಾತುವಿನ ಪ್ರತ್ಯಯ ಅಂತ ಶಬ್ದ. ಅದು ಹಿಂದಿನದ್ದು, ಆಗಿ ಹೋದದ್ದು ಅಂತ ತಿಳಿಸ್ತದೆ. ಭಗವಂತ ಕೇವಲ ಆಗಿ ಹೋದವನಲ್ಲ, ಈಗೂ ಇರುವವನೇ. ಸನಾತನನಾಗಿರುವುದರಿಂದ ಅವನಿಗೆ ಭೂತ ಅಂತ ವರ್ಣನೆ ಮಾಡ್ತಾರೆ. ಭೂತಾನಿತ್ಯುಕ್ತ ವಿಷ್ಣು ಸನಾತನಃ. ಹೀಗೆ ಭೂತಾನಿ ಅಂತ ಭೂತಾನಿ ಪ್ರಭೂತಾನಿ ಅಂತ ಕರೆದ್ರೂ ಭಗವಂತನಿಗೆ ಅನ್ವಿತ ಆಗ್ತದೆ. ಮತ್ತೆ ಪ್ರಭೂತಂ ಭೂತಂ ಅಂತ ಕರೆದ್ರು, ಏಕವಚನದಲ್ಲಿ ಕರೆದ್ರೂ ಅದು ಅನ್ವಿತನೆ. ಅನೇಕ ವಸ್ತುಗಳಲ್ಲಿ ಇರೋದ್ರಿಂದ ಬಹುವಚನ ಅಂತವಾದ ಶಬ್ದ ಅವನನ್ನೇ ಹೇಳ್ತದೆ. ಅನೇಕ ವಸ್ತುಗಳಲ್ಲಿಯೂ ಕೂಡ ಏಕ ಪ್ರಕಾರನಾಗಿರುವುದರಿಂದಲೂ ಈ ಪ್ರಭೂತ ಎಂಬ ಶಬ್ದ ಅವನನ್ನೇ ಹೇಳ್ತದೆ. ಪ್ರಭೂತ ಭೂತ ಎಂಬ ಶಬ್ದ ಅವನನ್ನೇ ಹೇಳ್ತದೆ. ಎಲ್ಲಾ ವಸ್ತುಗಳಲ್ಲಿಯೂ ಅವನು ಪೂಜ್ಯನೇ. ಇಂಥ ಕಡೆ ಪೂಜ್ಯ, ಅಂಥ ಕಡೆ ಪೂಜ್ಯನ ಅಲ್ಲ ಅಂತಲ್ಲ, ಎಲ್ಲ ಕಡೆನೂ ಆತ ಪೂಜ್ಯನೇ. ಎಲ್ಲಿ ಯಾವುದೇ ವಸ್ತುವಿನಲ್ಲಿ ಅವನು ಭೂತ ಇದ್ರೂ ಅಲ್ಲೆಲ್ಲ ಅವನು ಪ್ರಕೃಷ್ಟನೇ. ಅದನ್ನೇ ಮಂಹಿಷ್ಠ ಅನ್ನೋ ಶಬ್ದವು ಕೂಡ ಹೇಳ್ತದೆ. ಹೀಗೆ ಆ ಬೃಹತಿ ಮಂತ್ರಕ್ಕೂ ಮತ್ತೆ ಆ ಪ್ರಭೂತ ಎಂಬ ನಾಮಕ್ಕೂ ಸಂಬಂಧ ಇದೆ. ನಮ್ಮ ಈ ಯಜ್ಞಕ್ಕೆ ಬಾ, 3 ಕಾಲದಲ್ಲಿ ಬಾ ಅಂತೆಲ್ಲ ಇದೆಯಲ್ಲ, ಇದಕ್ಕೊಂದು ವಿಶಿಷ್ಟವಾದಂತಹ ಅರ್ಥ ಇದೆ. ಹಾಗಾಗಿ ಈ ವೇದ ಮಂತ್ರವನ್ನು ನೋಡಿದಾಗ ನನಗೆ ಛಾಂದೋಗ್ಯ ಉಪನಿಷತ್ನಲ್ಲಿ 3ನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ಸಂಗತಿ ನೆನಪಿಗೆ ಬರ್ತದೆ. ಅದು ಜೀವನವು ಯಜ್ಞ ಸ್ವರೂಪ, ಪ್ರಾತಃಸವನ, ಮಾಧ್ಯಂಜನ ಸವನ ಇತ್ಯಾದಿಗಳನ್ನ ವರ್ಣನೆ ಮಾಡುವಂತಹ ಒಂದು ತುಂಬಾ ಸುಂದರವಾದಂತಹ ಪ್ರಸಂಗ ಅದು. ಏನು ವರ್ಣನೆ ಮಾಡಿದ್ದಾರೆ ಅಲ್ಲಿ? ಪುರುಷೋ ವಾವಯಜ್ಞ ತಸ್ಯ ಯಾನಿ 24 ವರ್ಷಾಣಿ ತತ್ ಪ್ರಾತಃಸವನಂ 24 ಗಾಯತ್ರಿ ಗಾಯತ್ರಂ ಪ್ರಾತಃಸವನಂ ತದಸ್ಯ ವಸವಃ ಅನ್ವಾಯತ್ತಾಹ. ಈ ಜೀವ ಸಾಧಕನಾದವನು ನನ್ನ ಇಡೀ ಜೀವನವೇ ಭಗವತ್ ಪೂಜಾ ರೂಪವಾದ ಒಂದು ಯಜ್ಞ ಅಂತ ಉಪಾಸನೆ ಮಾಡಬೇಕು. ಯಜ್ಞ ಅಂದ್ರೆ ನಾವು ಮಾಡುವ ಉಪಾಸನಾ ವೈಶ್ವದೇವ ಅಷ್ಟು ಮಾತ್ರ ಅಲ್ಲ, ನಮ್ಮ ಇಡೀ ಜೀವನವೇ ಒಂದು ಯಜ್ಞ ಅಂತ ಉಪಾಸನೆ ಮಾಡಬೇಕು. ಒಟ್ಟಾರೆ 116 ವರ್ಷಗಳ ಆಯುಷ್ಯವನ್ನ ಇಲ್ಲಿ ಹೇಳ್ತಾರೆ. ಎಲ್ಲರೂ ಅಷ್ಟು ಬದುಕದೇ ಇರಬಹುದು, ಆದರೂ ಅದನ್ನು ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ಆ ಮೊದಲನೇ 24 ವರ್ಷಗಳೇ ಪ್ರಾತಃಸವನ ಮತ್ತೆ ಮಾಧ್ಯಂಜನ ಸವನ, ಸಾಯಂ ಸವನ ಅಂತ 3 ಹೇಳ್ತಾ ಇದ್ದಾರೆ ಇಲ್ಲಿ. ತ್ರಿಷು ಕಾಲೇಶು ಅಂತ ಬಂತಲ್ಲ, ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಮಾತ್ರ ಅಲ್ಲ, ಒಂದು ದಿವಸದಲ್ಲಿ ಬೆಳಿಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ ಮಾತ್ರ ಅಲ್ಲ, ಒಟ್ಟಾರೆ ನಮ್ಮ ಇಡೀ ಜೀವನದಲ್ಲಿ ನಮ್ಮ ಬಾಳಿನ ಬೆಳಗಿನ ಕಾಲ, ಬಾಳಿನ ಮಧ್ಯಾಹ್ನ ಕಾಲ, ಬಾಳ ಸಂಜೆ ಅದನ್ನೆಲ್ಲ ವರ್ಣನೆ ಮಾಡುವಂತ ಒಂದು ಪ್ರಸಂಗ ಇದೆ. ಆ ಪ್ರಾತಃಸವನದಲ್ಲಿ ಆ ಮೊದಲನೇ 24 ವರ್ಷಗಳು ಪ್ರಾತಃಸವನ ಅಂತ ಏನು ನಡೀತದಲ್ಲ, ಅದರಲ್ಲಿ ಗಾಯತ್ರಿ ಛಂದಸ್ಸಿನ ಮಂತ್ರಗಳನ್ನ ಹೇಳಿ ಯಜ್ಞ ಮಾಡ್ತಾ ಇರ್ತಾರೆ. ಇದು ಒಂದು ಜೀವನದಲ್ಲಿ ಮೊದಲನೇ 24 ವರ್ಷ ಅಂತ ಮಾತ್ರ ಅಲ್ಲ,
ಒಂದೊಂದು ದಿವಸದಲ್ಲೇ ಯಜ್ಞ ಮಾಡುವಾಗ ಒಂದು ದಿವಸದಲ್ಲಿ ಬೆಳಿಗ್ಗೆ ಗಾಯತ್ರಿ ಛಂದಸ್ಸಿನ ಮಂತ್ರಗಳನ್ನು ಕೂಡ ಉಪಯೋಗ ಮಾಡ್ತಾರೆ. ಆಗ ಅಲ್ಲಿ ಅಗ್ನಿ ಮೊದಲಾದ ಅಷ್ಟವಸುಗಳೇ ಇಂದ್ರಿಯದ ಅಭಿಮಾನಿಗಳಾಗಿರ್ತಾರೆ. ಜೀವರ ವಾಸಕ್ಕೆ ಅವರು ಕಾರಣರಾಗಿರ್ತಾರೆ. ನಮ್ಮನ್ನೆಲ್ಲ ಬದುಕುವಂತೆ ಮಾಡುವವರೇ ಅವರು. ಪ್ರಾಣಾವಾವ ವಸವಃ ಏತೇ ಹಿ ಇದಂ ಸರ್ವಂ ವಾಸಯಂತಿ. ನಮ್ಮನ್ನೆಲ್ಲ ಬದುಕಿಸಿದವರೇ ಅವರು, ಈ ಅಗ್ನಿ ಮೊದಲಾದವರು. ಆಗ ನಮಗೇನಾದರೂ ಜ್ವರಾದಿ ಬಾಧೆ ಕಾಣಿಸಿದ್ರೆ ನಾವು ಅಗ್ನಿ ಮೊದಲಾದವ್ರನ್ನ ಪ್ರಾರ್ಥನೆ ಮಾಡಬೇಕು. ನನ್ನ ಈ ಪ್ರಾತಃಸವನ ನಿರ್ವಿಘ್ನವಾಗಿ ಕಳೆದು 24 ವರ್ಷಗಳ ಅವಧಿ ನಿರ್ವಿಘ್ನವಾಗಿ ಕಳೆದು ಮಧ್ಯಾಹ್ನದ ಸವನ ಯಜ್ಞಕ್ಕೆ ಮುಂದುವರಿಯುವಂತೆ ಮಾಡಿ. ಆಗ ಮನುಷ್ಯರು ನಿರೋಗಿ ಆಗ್ತಾನೆ. ಅಥಯಾನಿ 40 ವರ್ಷಾಣಿ, ಮುಂದಿನ 44 ವರ್ಷಗಳು, 24 ಆದ್ಮೇಲೆ ಮತ್ತು 44 ವರ್ಷಗಳು, ಅವಕ್ಕೆ ಮಾಧ್ಯಂದಿನ ಸವನ ಅಂತ ಕರೀತಾರೆ. ಅಲ್ಲಿ ತ್ರಿಷ್ಟುಪ್ ಛಂದಸ್ಸಿನ 44 ಅಕ್ಷರಗಳಿಂದ ಕೂಡಿದ ತ್ರಿಷ್ಟುಪ್ ಛಂದಸ್ಸಿನ ಮಂತ್ರಗಳನ್ನು ಉಪಯೋಗ ಮಾಡ್ತಾರೆ. ಪ್ರಾತಃಸವನದಲ್ಲಿ 24 ವರ್ಷಗಳಿವೆ. 24 ಅಕ್ಷರಗಳಿಂದ ಕೂಡಿದ ಗಾಯತ್ರಿ ಛಂದಸ್ಸಿನ ಮಂತ್ರವನ್ನು ಅಲ್ಲಿ ಉಪಯೋಗ ಮಾಡ್ತಾರೆ. ಮಾಧ್ಯಂದಿನ ಸವನದಲ್ಲಿ 44 ಅಕ್ಷರಗಳಿಂದ ಕೂಡಿದ ತ್ರಿಷ್ಟುಪ್ ಛಂದಸ್ಸಿನ ಮಂತ್ರಗಳನ್ನು ಬಳಕೆ ಮಾಡ್ತಾರೆ. ರುದ್ರಾದಿ ದೇವತೆಗಳೇ ಅಲ್ಲಿ ಅಧಿಷ್ಠಾತ್ರ ದೇವತೆಗಳಾಗಿರ್ತಾರೆ. ಅವರು ನಮ್ಮನ್ನ ಅಳಿಸ್ತಾರೆ. ರೋದಯಂತಿ. ಯಾಕೆ ರುದ್ರಾದಿ ದೇವತೆಗಳು ಅಂದ್ರೆ, ಆ ದೇವತೆಗಳು ಶರೀರವನ್ನು ಬಿಟ್ಟು ಹೋದ್ರೆ, ಏಕಾದಶಿ ರುದ್ರರೆಲ್ಲ ಇದ್ದಾರಲ್ಲ, ಶರೀರವನ್ನು ಬಿಟ್ಟು ಹೋದ್ರೆ ನಾವು ರೋದನ ಮಾಡಬೇಕಾಗ್ತದೆ, ನಮ್ಮನ್ನು ನಂಬಿದವರು ಕೂಡ ರೋದನ ಮಾಡಬೇಕಾಗ್ತದೆ. ಆಗ ಏನಾದರೂ ಒಂದು ರೋಗ ಬಂದ್ರೆ ಆ ರುದ್ರರನ್ನು ಹೀಗೆ ಪ್ರಾರ್ಥನೆ ಮಾಡಬೇಕು. ನಮ್ಮ ಈ ದ್ವಿತೀಯ ಸವನ ಮುಗಿದು ತೃತೀಯ ಸವನಕ್ಕೆ ಮುಂದುವರಿಬೇಕು, ನಾನು ಮಧ್ಯದಲ್ಲಿ ಕೊನೆಗಾಣಬಾರದು ಅಂತ ಅವನನ್ನು ಪ್ರಾರ್ಥನೆ ಮಾಡಬೇಕು, ಆ ಎಲ್ಲ ರುದ್ರರನ್ನು. ಮುಂದೆ ಕೊನೆಯ 48 ವರ್ಷಗಳು, 24 + 44 + 48, ಅದು ತೃತೀಯ ಸವನ. ಆಗ 48 ಅಕ್ಷರಗಳಿಂದ ಕೂಡಿದ ಜಗತಿ ಛಂದಸ್ಸಿನ ಮಂತ್ರಗಳನ್ನು ಉಪಯೋಗ ಮಾಡ್ತಾರೆ. ಅದಕ್ಕೆ ಆದಿತ್ಯರು, ದ್ವಾದಶಾದಿತ್ಯರು ಅಂತ ಏನಿದ್ದಾರಲ್ಲ, ಆ ದ್ವಾದಶಾದಿತ್ಯರನ್ನೇ ಆದಿತ್ಯರು ಅಂತಾರೆ. ಅವರೆಲ್ಲ ಈ ವಿಷ್ಣು ಬಂದ್ಬಿಟ್ಟು ಉಳಿದವರು ಅದಕ್ಕೆ ಅಭಿಮಾನಿಗಳಾಗಿರ್ತಾರೆ. ವಿಷ್ಣು ಅಭಿಮಾನಿ ಅಲ್ಲ, ಆದಿತ್ಯರಲ್ಲಿ ಸೇರಿದವನು ಹೌದು, ಆದ್ರೆ ಅವನು ಅಭಿಮಾನಿ ಅಲ್ಲ. ಅವರಿಗೆ ಆದಿತ್ಯ ಅಂತ ಯಾಕೆ ಹೇಳ್ತಾರೆ? ನಮಗೆ ಈ ಶಬ್ದ, ಸ್ಪರ್ಶ, ರೂಪ, ರಸ ಮೊದಲಾದವುಗಳನ್ನ ತಿಳಿಸಿಕೊಡ್ತಾರೆ. ತೇಹಿ ಇದಂ ಸರ್ವಂ ಆದದತೆ. ಅವರ ಅನುಗ್ರಹದಿಂದ ನಮ್ಗೇನಾದರೂ ಶಬ್ದ, ಸ್ಪರ್ಶ ಇತ್ಯಾದಿಗಳು ಕಾಣಬೇಕು. ಆವಾಗೇನಾದರೂ ರೋಗ ಬಾಧೆ ಕಂಡ್ರೆ ಆದಿತ್ಯರನ್ನು ಹೀಗೆ ಪ್ರಾರ್ಥನೆ ಮಾಡಬೇಕು, ನಮ್ಮ ಈ ಜೀವನ ಯಜ್ಞ ನಿರ್ವಿಘ್ನವಾಗಿ ಮುಂದುವರಿಯುವಂತಾಗಲಿ ಅಂತ ಪ್ರಾರ್ಥನೆ ಮಾಡಬೇಕು ಅವ್ರನ್ನು. ಅವರು ಅದನ್ನು ನಡೆಸಿಕೊಡ್ತಾರೆ. ಕಂಗೊಳಿಸುವ ಈ 3 ಕಾಲಗಳು ಅಂತ ಬಂತಲ್ಲ ಇಲ್ಲಿ, ತ್ರಿಷು ಆರೋಚನೇಶು ಅಂತ ಹೇಳಿ. ನಮ್ಮ ಒಟ್ಟಾರೆ ಜೀವನ, ನಾವೆಲ್ಲ 116 ವರ್ಷ ಬದುಕದೇ ಇರಬಹುದು. ಬದುಕಿದ 60-70 ವರ್ಷ ಆದರೂ, 40-60 ವರ್ಷಗಳಾದರೂ, ಅಲ್ಲಿಯೇ ಬಾಳಿನ ಬೆಳಿಗ್ಗೆ, ಬಾಳಿನ ಮಧ್ಯಾಹ್ನ, ಬಾಳ ಸಂಜೆ ಅಲ್ಲೂ ಇದ್ದೇ ಇದೆಯಲ್ಲ. ಅವೆಲ್ಲ ಯಾವತ್ತೂ ಕಂಗೊಳಿಸುವಂತಾಗಬೇಕು ನಮಗೆ. ನಮ್ಮ ಬಾಳ ಸಂಜೆ, ನಮ್ಮ ತೃತೀಯ ಸವನ, ನಮ್ಮ ಜೀವನದ ಕೊನೆಗಾಲ, ಅದು ನಮಗೂ ಮತ್ತೊಬ್ಬರಿಗೂ ಭಾರ ಆಗುವಂತಾಗಬಾರದು. ನಮ್ಮ ಒಟ್ಟಾರೆ ಜೀವನವೇ 3 ಕಾಲಗಳು, ವಿಶೇಷತಃ ಕೊನೆಯ ಕಾಲವೂ ಕೂಡ ರೋಚಕವಾಗಿರಬೇಕು, ಕಂಗೊಳಿಸ್ತಾ ಇರಬೇಕು. ನಮಗೂ ನಮ್ಮ ಸುತ್ತಲಿನವರಿಗೂ ಜ್ಞಾನದ ಬೆಳಕನ್ನು ಅದು ಕೊಡ್ತಾ ಇರಬೇಕು. ಆ ರೀತಿಯಿಂದ ಅದು ಪ್ರಕಾಶಮಾನವಾಗಿರಬೇಕು ಅಂತ ನಾವಲ್ಲಿ ತಾತ್ಪರ್ಯ ತಿಳ್ಕೋಬಹುದು. ಕೊನೆಗಾಲ ತನಕನೂ ನಾನು ಭಗವಂತನ ಪೂಜೆ ಮಾಡ್ತಾ ಬದುಕುವಂತಾಗಬೇಕು. ಆಚಾರ್ಯರು ಸರ್ವಯಜ್ಞ ಅನ್ನೋ ಒಂದು ಗ್ರಂಥವನ್ನ ಇಲ್ಲಿ ಉದ್ಧರಿಸ್ತಾರೆ. ವಿಷ್ಣು ಪೂಜಾರ್ಥ ಯಜ್ಞೋಹಂ ಇತ್ಯುಪಾಸನ ಮಾದರಾತ್ ಕುರ್ವೀತ ಪುರುಷೋ ನಿತ್ಯಂ ತಸ್ಯ ಯತ್ ಷೋಡಶೋತ್ತರಂ ಶತಂ ಆಯುಸ್ತು ಸವನತ್ರಯಂ ಉತ್ತಮ ಮೀರಿತಂ. ನನ್ನ ಇಡೀ ಜೀವನವೇ ಒಂದು ಯಜ್ಞ, ವಿಷ್ಣು ಪೂಜೆಗಾಗಿರುವ ಯಜ್ಞ ನಾನು ಅಂತ ಉಪಾಸನೆ ಮಾಡಬೇಕು. ಬೆಂಕಿಯಲ್ಲೇ ತುಪ್ಪವನ್ನು ಹಾಕಿ ಮಾಡುವ ಯಜ್ಞ ಎಲ್ಲರಿಗೂ ಆಗಬಹುದು, ಮಾಡ್ಲಿಕ್ಕೆ ಆಗದೇ ಇರಬಹುದು. ಇಡೀ ಒಂದು ಜೀವನವೇ ಯಜ್ಞ ಅಂತ ಉಪಾಸನೆ ಮಾಡುವ
ಒಂದು ಅವಕಾಶ ಇದಂತೂ ಎಲ್ರಿಗೂ ಇದ್ದೇ ಇರ್ತದೆ. ಸ್ತ್ರೀ ಪುರುಷ ಪಂಡಿತ ಪಾಮರ ಎಲ್ಲಿಗೂ ಕೂಡ ಇತ್ಯುಪಾಸನ ಆದರ ತುಂಬಾ ಭಕ್ತಿಯಿಂದ ಮಾಡಬೇಕು. ಇದನ್ನ ಭಗವಂತನನ್ನ ಆ 3 ಯಜ್ಞಕ್ಕೆ ಬಾ ಅಂತ ಈ ಬೃಹತಿ ಮಂತ್ರದಿಂದ ಕರೀಬೇಕು. ನನಗೆ ಯಾವತ್ತೂ ಕೂಡ ಜ್ಞಾನವೆಂಬ ಸಂಪತ್ತನ್ನು ಕೊಡು, ಜ್ಞಾನವೆಂಬ ಸಂಪತ್ತಿನಿಂದ ನಾನು ವಂಚಿತನಾಗಬಾರದು ಅಂತ ಅವನನ್ನು ಕೇಳಬೇಕು. ವಿಜುರಹ, ನೀನು ಜರಾಮರಣ ರಹಿತ, ನನಗೂ ಈ ದೇಹಕ್ಕೆ ಭೌತ ದೇಹಕ್ಕೆ ಬರುವಂತಹ ಮುಪ್ಪು ರೋಗ ಇವ್ಯಾವು ಬಾಧಕ ಆಗದೇ ಇರಲಿ ಭಗವಂತನೇ ನಿನ್ನ ಅನುಗ್ರಹದಿಂದ. ಜ್ಞಾನ ಯಾವತ್ತು ನನ್ನನ್ನು ಕೈ ಬಿಡದಿರಲಿ, ನನ್ನ ಇಂದ್ರಿಯಗಳೆಲ್ಲ ಯಾವತ್ತು ಸ್ಥಿರವಾಗಿರಲಿ ಅಂತ ಅವನನ್ನು ಪ್ರಾರ್ಥನೆ ಮಾಡಬೇಕು. ಹಾಗೆಲ್ಲ ಉಪಾಸನೆ ಮಾಡಿದ್ರಿಂದ ಫಲ ಏನು? ಇತರಾದೇವಿಯ ಮಗ ಮಹಿದಾಸ ಅಂತ ಒಬ್ಬ ಋಷಿ, ಭಗವಂತ ಅಲ್ಲ ಇವನು, ಬೇರೆ. ಅವನು ಈ ಪುರುಷ ಯಜ್ಞದ ಉಪಾಸನೆಯನ್ನು ಮಾಡಿದವನು. ಮಾಡಿ ಜ್ವರದ ಅಭಿಮಾನಿಗೆ ಹೀಗೆ ಹೇಳಿದ್ನಂತೆ, ಏ ರೋಗವೇ, ಸಕಿಮ್ಮ ಏತದುಪತುಪಸಿ ಯೋಹ ಮನೇನ ನ ಪ್ರೇಷ್ಯಾಮಿ ಸಹ 16 ವರ್ಷಶತಂ ಅಜೀವತ್ ಸಹ 16 ವರ್ಷಶತಂ ಜೀವತಿ ಏವಂ ವೇದ. ಏ ರೋಗವೇ, ಯಜ್ಞ ಸ್ವರೂಪವಾದ ನನ್ನ ದೇಹವನ್ನ ನೀನ್ಯಾಕೆ ಬಾಧಿಸ್ಲಿಕ್ಕೆ ಬಂದಿದ್ದಿ? ನೀನು ಎಷ್ಟೇ ತೊಂದರೆ ಕೊಟ್ಟರು ನಾನೇನು ಈ ಬಾಧೆಯಿಂದ ನರಳೋದಿಲ್ಲ. ಭಗವಂತನ ನಂಬಿದವನು ನಾನು. ಭಗವಂತನ ಪರಿವಾರರಾದಂಥ ವಸು ರುದ್ರ ಆದಿತ್ಯರು ನನ್ನನ್ನ ಯಾವತ್ತೂ ಕೂಡ ಬಾಧೆಗೆ ಬಲಿ ಮಾಡೋದಿಲ್ಲ ಅಂತ ಜ್ವರಕ್ಕೆ ಒಂದು ಸಡ್ಡು ಹೊಡೆದವನು. ತುಂಬಾ ಅದ್ಭುತವಾದಂತಹ ಒಂದು ಸೈಕೋಥೆರಪಿ ಇದು. ಯಾವುದೇ ರೋಗ ನಮಗೆ ಬಾಧಕವಾಗಿ ಕಂಡು ಬಂದರೆ ಆ ಜ್ವರವನ್ನೇ ಎದುರಿಸಿ, ಜ್ವರಾಭಿಮಾನಿಯಾದಂತಹ ಒಂದು ಶಕ್ತಿಯನ್ನೇ ಎದುರಿಸಿ, ನೀನು ನನಗೇನೂ ಮಾಡಲಾರೆ, ನಾನು ಇಂಥ ಅಗಾಧವಾದಂತಹ ಮನೋಬಲವನ್ನು ಆತ್ಮಬಲವನ್ನು ಬೆಳೆಸ್ಕೊಂಡಿದ್ದೇನೆ ಭಗವಂತನ ಮತ್ತು ಉಳಿದೆಲ್ಲ ತತ್ವಾಭಿಮಾನಿ ದೇವತೆಗಳ ಅನುಗ್ರಹದಿಂದ ಅಂತ ಆ ಸಾಧಕನಾದವನು ಹೇಳುವಷ್ಟು ಧೈರ್ಯವನ್ನ ಇಂಥ ಒಂದು ಉಪಾಸನೆ, ಇದು ಪುರುಷ ಯಜ್ಞೋಪಾಸನೆ ಅನ್ನೋದು ಏನಿದೆಯಲ್ಲ, ಇದೊಂದು ಸೈಕೋಥೆರಪಿ ಇದು. ಹೀಗೆ ಈ ಸೈಕೋಥೆರಪಿ ಅನ್ನೋದು, ಈ ಪುರುಷ ಯಜ್ಞೋಪಾಸನೆ ಅನ್ನೋದು ಮನುಷ್ಯನನ್ನ ಯಾವತ್ತೂ ಕೂಡ ಜಾಗೃತನನ್ನಾಗಿರುವಂತೆ ಮಾಡ್ತದೆ. ಈ ಛಾಂದೋಗ್ಯ ಉಪನಿಷತ್ತು ಹೇಳಿದಂಥ ಸಂಗತಿಯನ್ನ ಈ ಸಂದರ್ಭದಲ್ಲಿ ನಾವು ನೆನಪು ಮಾಡ್ಕೊಳ್ಬೇಕು. ಅದಕ್ಕಾಗಿ 3 ಕಾಲಗಳು, 3 ಕಾಲ ಅಂದ್ರೆ ಈ ಛಾಂದೋಗ್ಯದಲ್ಲಿ ಹೇಳಿದಂತಹ 3 ಕಾಲಗಳೇ ಆ 3 ಕಾಲಗಳು. ಯಜ್ಞ ಅಂದ್ರೆ ಪುರುಷ ಯಜ್ಞ, ನಮ್ಮ ಇಡೀ ಒಂದು ಜೀವನವೇ ಒಂದು ಯಜ್ಞ. ಅದಕ್ಕಾಗಿ ಇಲ್ಲಿ ಬಾ ಅಂತ ಭಗವಂತನನ್ನ ಕರೀಬೇಕು. ನಮ್ಮ ಜ್ಞಾನ, ನಮ್ಮ ಭಕ್ತಿ ಯಾವತ್ತೂ ಕೂಡ ನಮ್ಮ 3 ಕಾಲಕ್ಕೂ ಹೆಚ್ಚಾಗ್ತಾ ಹೋಗಲಿ. ನಮ್ಮ ಭಕ್ತಿಪೂರ್ಣವಾದ ಮನಸ್ಸನ್ನ ಭಗವಂತ ಗಮನಿಸಿ ಬಹಳಷ್ಟು ಸಂತೋಷ ಪಡಲಿ ಅಂತ ಆತನನ್ನ ಮತ್ತೆ ಕರಿಬೇಕು. ಹೀಗೆ ಆ ಭಗವಂತನನ್ನ ಪ್ರಭೂತ ಅನೇಕ ರೂಪಗಳಿಂದ ಕೂಡಿದವನವನು. ನಮ್ಮನ್ನೆಲ್ಲ ರಕ್ಷಿಸಲಿಕ್ಕಾಗಿ ಗಾಯತ್ರಿಯಲ್ಲಿದ್ದಾನೆ, ಜಗತ್ತಿಯಲ್ಲಿದ್ದಾನೆ, ಎಲ್ಲ ಛಂದಸ್ಸುಗಳಲ್ಲಿದ್ದಾನೆ, ಯಜ್ಞದಲ್ಲಿದ್ದಾನೆ, ತುಪ್ಪದಲ್ಲಿದ್ದಾನೆ, ನಮ್ಮ ದೇಹದಲ್ಲಿದ್ದಾನೆ, ಆತ್ಮದಲ್ಲಿದ್ದಾನೆ, ಎಲ್ಲ ಇಂದ್ರಿಯಾಭಿಮಾನಿ ದೇವತೆಗಳ ಒಳಗಿದ್ದಾನೆ. ಎಲ್ಲಾ ಕಡೆ ಇದ್ದು ಎಲ್ಲಾ ಕಾರ್ಯಗಳನ್ನು ಅವನು ಮಾಡಿಸ್ತಾ ಇದ್ದಾನೆ. ಅದಕ್ಕೆ ಅವನು ಪ್ರಭೂತ. ಇವರೆಲ್ಲರೊಳಗೆ ಅವನು ಇರುವುದರಿಂದ ಎಲ್ಲರೊಳಗೆ ಏಕಕ ರೂಪದಿಂದ ಇದ್ದಾನೆ. ಅದನ್ನು ಮಂಹಿಷ್ಠ, ವೇದ ಹೇಳುವಂತೆ ಮಂಹಿಷ್ಠ, ವಿಷ್ಣು ಸಹಸ್ರನಾಮ ಹೇಳುವಂತೆ ಪ್ರಭೂತ, ಎರಡಕ್ಕೂ ಕೂಡ ಒಂದೇ ರೀತಿಯಾದಂತಹ ಅರ್ಥ ಇದೆ. ಆ ಅರ್ಥವನ್ನು ಹೇಳುವಂಥ ನಮ್ಮ ಸಾಧನೆಗೆ ತುಂಬಾ ಉಪಯುಕ್ತ ಆಗುವಂತಹ ಪುರುಷ ಯಜ್ಞೋಪಾಸನೆ ಎಂಬ ನಮಗೆ ನಾವೇ ಮಾಡಿಕೊಳ್ಳಬಹುದಾದಂತಹ ಒಂದು ಸೈಕೋಥೆರಪಿಯನ್ನ ಹೇಳಿಕೊಡುವಂಥ ಈ ಛಾಂದೋಗ್ಯ ಉಪನಿಷತ್ತಿನ ಅನುಸಂಧಾನದಿಂದ ಕೂಡಿದ ಈ 58ನೇ ಬೃಹತಿ ಮಂತ್ರದ ಶ್ರವಣದೊಂದಿಗೆ ಈ ಒಂದು ಭಾಗ ಸಮಾಪ್ತಿಯನ್ನು ಕಾಣ್ತಾ ಇದೆ.